ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಹಸಿ ಕೊಬ್ಬರಿ ತುರಿಯಿಂದ ಒಂದು ಕೊಬ್ಬರಿ ಬರ್ಫಿಯನ್ನು ಮಾಡಿ ತೋರ್ಸಾಕೊಂತೇನೆ. ಇದಕ್ಕೆ ಕೊಬ್ಬರಿ ಮಿಠಾಯಿನೂ ಅಂತ ಕರೀತಾರೆ. ಇದನ್ನ ಭಾಳ ಟೇಸ್ಟಿಯಾಗಿರ್ತೈತಿ. ಇದು ಹೊರಗಿಂದ ಸ್ವೀಟು ತಿನ್ನೋದಕ್ಕಿಂತ ಮನ್ಯಾಗ ಈ ರೀತಿ ಒಂದು ಸ್ವೀಟ್ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದಿದು. ಮನ್ಯಾಗ ಏನು ಸಾಮಾನು ಇರ್ತಾವಲ್ಲ ಅದೇ ಸಾಮಗ್ರಿಗಳಿಂದ ಇದನ್ನು ನಾವು ಮಾಡ್ಕೋಬೋದು. ಎಲ್ಲರ ಮನ್ಯಾಗೂ ಇವು 3 ಪದಾರ್ಥಗಳು ಇದ್ದೇ ಇರ್ತಾವೆ. ಯಾವಾಗ ತಿನ್ಬೇಕು ಅನ್ನಿಸ್ತೈತಲ್ಲ ಆವಾಗ ಈ ಒಂದು ಸ್ವೀಟನ್ನು ಮಾಡ್ಕೊಂಡು ತಿನ್ಬೋದು ನಾವು. ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಹೀಗಾಗಿ ಮನೆಯಲ್ಲೇ ಈ ಒಂದು ರೆಸಿಪಿಯನ್ನು ಮಾಡ್ಕೋಬೋದು. ಈಗ ವಿಡಿಯೋವನ್ನು ನೀವು ಕೂಡ ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ನಾನು ಯಾವ ರೀತಿ ಮನೆಯಲ್ಲ ಅದೇ ರೀತಿ ನೀವು ನೋಡ್ಬೇಕಂದ್ರೆ ಪ್ರತಿಯೊಂದು ವಿಡಿಯೋನು ಕಟ್ ಮಾಡ್ದನ ಎಲ್ಲವನ್ನು ನೋಡಿರಿ. ಅಂದ್ರೆ ಯಾವ ರೀತಿ ನಾನು ಮನೆಯಲ್ಲ ನಿಮ್ಗೆ ಗೊತ್ತಾಕೈತಿ. ಅದಕ್ಕಿಂತ ಮುಂಚೆಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡ್ರಿ. ಈಗ ನಾನು ಕೊಬ್ಬರಿ ಬರ್ಫಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಂತ ಹೋಗ್ತೀನಿ. ಈಗ ಒಂದು ಬಟ್ಲು ಸಣ್ಣ ಕಟ್ ಮಾಡಿ ಇಟ್ಕೊಂಡೈತಿ ಕೊಬ್ಬರಿನ, ಅವನ್ನ ಜಾರಿಗೆ ಹಾಕ್ಕೊತೇನೆ. ಒಂದು ಅರ್ಧ ಬಟ್ಲು ಸಕ್ಕರೆ ಹಾಕ್ಕೋಬೇಕು. ಒಂದು ಬಟ್ಲು ಕೊಬ್ಬರಿ ಹಾಕ್ಕೊಂಡ್ರೆ ಅರ್ಧ ಬಟ್ಲು ಸಕ್ಕರೆ ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊಂಬಂದುಬಿಡ್ಬೇಕು. ನುಣ್ಣಗಾಗ್ಬೇಕಿದು. ಈ ರೀತಿ ಬರ್ಬೇಕು ನೋಡ್ರಿ. ಇಷ್ಟು ಬಂದರೆ ಸಾಕು. ಈಗ ಒಂದು ಬಾಳ್ಗೆ ಇಟ್ಕೊಳ್ಳೋಣ. ಬಾಳ್ಗೆ ಇಟ್ಕೊಂಡು ಒಂದು 2 ಚಮಚ ತುಪ್ಪ ಹಾಕ್ಕೊಂಬಿಡೋಣ. ಸ್ವಲ್ಪ ತುಪ್ಪ ಕರಗಬೇಕೀಗ. ಈಗ ಸ್ವಲ್ಪ ತುಪ್ಪ ಕರಗಿದ ನಂತರ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಕೊಬ್ಬರಿ ತುರಿಯನ್ನು ಅದನ್ನು ಈ ಬಾಳ್ಗೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಇದನ್ನು ಚಲೋ ತಂಗ ತುಪ್ಪದೊಳಗೆ ಸಣ್ಣ ಉರಿ ಒಳಗೆ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಬಿಟ್ಟು ಬಿಡಲಾರ್ದಂಗೆ ಇದನ್ನು ಹುರಿಬೇಕಾಕೈತಿ. ಇಲ್ಲಾಂದ್ರೆ ಹೊತ್ತು ಹೋಗ್ಬಿಡ್ತೈತೆ ಅದು. ಸಣ್ಣ ಉರಿಯಾಗನ ಕೈ ಆಡಿಸ್ಕೊಂತನ ಇದನ್ನು ಹುರಿಬೇಕು. ಭಾಳೇನು ಟೈಮು ತೊಗೋದಿಲ್ಲ. ಇದು ಸಿಂಪಲ್ ಆದ ರೆಸಿಪಿ. ಇದು ಒಮ್ಮೆ ಆದರೂ ನೀವು ಟ್ರೈ ಮಾಡಿ ನೋಡಿರಿ, ರುಚಿಯಾಗಿ ಬರ್ತೈತಿ ಇದು. ಈಗ ನೋಡಿರಿ ಹುರಿಯಾಕ ಆಲ್ಮೋಸ್ಟ್ ಇದು ಹುರಿದೈತಿ. ಈಗ ನಾವು ಸ್ವಲ್ಪ ಹುರಿಬೇಕದು. ಸ್ವಲ್ಪ ಬಾಳ್ಗೆ ಬಿಟ್ಕೊಂಡು ಬರಬೇಕದು. ಅಲ್ಲಿ ತನಕನೂ ಇದೇ ರೀತಿನ ಬಿಡ್ಲಾರ್ದಂಗನ ಇದನ್ನು ಹುರ್ಕೋಬೇಕು ನಾವು ಬಾಳ್ಗೆ ಒಳಗೆ. ಜೋರು ಹುರಿಯಾಕೆ ಹೋಗಬಾರ್ದು, ಹೊತ್ತು ಬಿಡ್ತೈತಿ, ಚಾನ್ಸಸ್ ಇರ್ತೈತಿ. ಹೀಗಾಗಿ ಸ್ಲೋ ಆಗಿ ಸಣ್ಣ ಉರಿಯಾಗ ಇದನ್ನು ಇದೇ ರೀತಿನ ಹುರ್ಕೋಬೇಕು. ಈಗ ಸ್ವಲ್ಪ ಅರ್ಧ ಹುರಿದ ಮೇಲೆ ಏನು ಕೊಬ್ಬರಿ ತುರಿ ಹಾಕಿರ್ತೇವಲ್ಲ ಅರ್ಧ ಹುರಿದ ಮೇಲೆ ಮತ್ತೆ ಒಂದು 2 ಚಮಚ ತುಪ್ಪ ಹಾಕ್ಕೋಬೇಕು ನಾವು. ಹಾಕ್ಕೊಂಡು ಇದೇ ರೀತಿನ ಇದನ್ನು ಹುರ್ಕೋಬೇಕು ನಾವು. ಈಗೇನು ಆಗಾಕೆ ಬಂದೈತಿದ್ದು. ಇನ್ನೊಂದು ಸ್ವಲ್ಪ ಹುರಿದು ಬಿಟ್ರೆ ಇದು ರೆಡಿ ಆದಂಗೆ ಇದು ಬರ್ಫಿ. ಈಗ ಇನ್ನೊಂದು ಸ್ವಲ್ಪ ಹುರಿಬೇಕು ಇದನ್ನು. ಈ ರೀತಿ ತಳ ಬಿಡಾಕೊಂತೈತಿ ಇವಾಗಿದೆ. ಇನ್ನೊಂದು ಸ್ವಲ್ಪ ಬಂದುಬಿಟ್ರೆ ಇದು ರೆಡಿ ಆಯ್ತು ಇವಾಗ. ಈಗ ರೆಡಿ ಆಯ್ತು ಈಗ ಇದು ಕೊಬ್ಬರಿ ತುರಿ. ಈ ರೀತಿನ ಒಂದು ಉಂಡೆ ಮಾಡಿ ನೋಡ್ರಿ. ಇದು ಉಂಡೆಯಾಗಿ ಬರ್ಬೇಕು ಈ ರೀತಿ. ಅಂದ್ರೆ ಇದು ಕರೆಕ್ಟ್ ಬಂದೈತಿ ಅಂತ ತಿಳ್ಕೊಬೇಕು ನಾವು. ಬರ್ಫಿ ಆರಿದ ಮ್ಯಾಗ ಚಲೋ ರುಚಿಯಾಗಿ ಬರ್ತಾವೆ ಇವು. ಅಂಟಂಟು ಬರಬೇಕದು. ಅಲ್ಲಿ ತನಕನೂ ನಾವು ಹುರ್ಕೊತಿರ್ಬೇಕು. ಹುರಿದದ್ದು ಆಯ್ತು ಇವಾಗ ರೆಡಿ ಆಯಿತು. ಒಂದು ತಾಟಿಗೆ ನಾವು ತುಪ್ಪ ಹಚ್ಚಬೇಕೀಗ. ಎಲ್ಲ ಕಡೆ ಈ ರೀತಿ ತುಪ್ಪ ಸವರಬೇಕು ನಾವು ಚಲೋ ತಂಗ. ಈಗೇನು ನಾವು ಮಾಡಿಟ್ಕೊಂಡಿದ್ದೀವಲ್ಲ ಕೊಬ್ಬರಿದು ಸ್ವೀಟು ಅದನ್ನು ಇದಕ್ಕೆ ಹಾಕ್ಕೊಂಬಿಡ್ಬೇಕು. ಹಾಕಿ ಇದನ್ನು ಈಗ ಚಲೋ ತಂಗ ನಾವು ತಾಟಿಗೆ ಈ ರೀತಿ ಬಡಿಬೇಕೀಗ. ಕೈಲೇ ಸ್ವಲ್ಪ ತುಪ್ಪ ಹಚ್ಕೋಬೇಕು. ಹಚ್ಕೊಂಡು ಇದನ್ನ ಅಗ್ಲಗೆ ಮಾಡ್ಕೋಬೇಕು ನಾವು. ಈಗ ನೀಟಾಗಿ ಕೈಯಿಂದ ಸ್ವಲ್ಪ ಸುಡ್ತಿರ್ತೈತಿ. ಸ್ವಲ್ಪ ನೋಡ್ಕೊಂಡು ನಾವು ಮಾಡ್ಕೋಬೇಕು. ಸ್ವಲ್ಪ ಬಿಟ್ಟು ನಿಧಾನಕ್ಕೆ ಈ ರೀತಿನ ಸಣ್ಣಗೆ ತೆಳುವಾಗಿ ಬರಬೇಕು. ಆದಷ್ಟು ಇದನ್ನ ಈ ರೀತಿ ಬಡಿಬೇಕಿಂತ ಒಂದು ತಾಟಿಗೆ ಹಾಕಿ ಈ ರೀತಿನ ಇದನ್ನು ತೆಳ್ಳಗಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಕೈಯಿಂದನೇ ಮಾಡಬೇಕು. ಈ ರೀತಿ ಒಂದು ಸೇಪ್ ಕೊಟ್ಕೋಬೇಕು ಈ ರೀತಿನ. ಅಂದ್ರೆ ಕಟ್ ಮಾಡೋಕೆ ನಮ್ಗೆ ಈಜಿ ಆಕೈತಿ ಇದು. ಈಗ ಎಲ್ಲನೂ ಮಿದ್ದಿದ್ದೇ ಆಯಿತು. ಈ ರೀತಿ ಸೇಪ್ ಕೊಟ್ಟಿದ್ದು ಆಯಿತು. ಇದ್ರ ಮ್ಯಾಗ ಸ್ವಲ್ಪ ಗೋಡಂಬಿ ಬಾದಾಮಿನ ಸಣ್ಣ ತುಂಡು ಮಾಡಿ ಹಾಕ್ಕೋಬೇಕು. ಅಂದ್ರೆ ಟೇಸ್ಟಿಯಾಗಿ ಬರೈತಿ. ನಾನು ಬಾದಾಮಿ ಮತ್ತು ಗೋಡಂಬಿ ಇದು ಅವ್ನು ಸಣ್ಣ ತುಂಡು ಮಾಡಿ ಇದರ ಹಸಿ ಇರ್ತೈತಲ್ಲ ಅವಾಗ ಹಾಕ್ಕೊಂಬಿಡ್ಬೇಕು. ಹಾಕಿ ಒತ್ತಿ ಬಿಡ್ಬೇಕು. ಒತ್ತಿ ಈ ರೀತಿ ಸ್ವಲ್ಪ ಹೊತ್ತು ಬಿಟ್ಟ ಮ್ಯಾಗ ಈ ರೀತಿ ನಮ್ಗೆ ಯಾವ ಸೇಪ್ ಬೇಕಲ್ಲ ಆ ಸೇಪ್ನಾಗ ನಾವು ಕಟ್ ಮಾಡ್ಕೋಬೇಕು. ಆರಿದ ಮ್ಯಾಗ ಇನ್ನೂ ಗಟ್ಟಿ ಬರ್ತೈತಿ. ಇದು ಇನ್ನೂ ಬಿಸಿ ಐತಲ್ಲ ಈಗ ಗೊತ್ತಾಗೋದಿಲ್ಲ. ಸ್ವಲ್ಪ ಆರಬೇಕಿದು. ಆರಿದ ಮ್ಯಾಗ ಬರ್ಫಿ ರುಚಿಯಾಗಿ ಬರ್ತಾವೆ. ಈಗ ನಾನು ಚೌಕಾಗ ಕಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಸೇಪ್ ಬೇಕಲ್ಲ ಅದೇ ಸೇಪ್ನಾಗ ನೀವು ಕಟ್ ಮಾಡ್ಕೋರಿ. ಇವಾಗ ಒಂದು ರುಚಿಕರವಾದ ಕೊಬ್ಬರಿ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ರೆಡಿ ಆಯಿತು.
ಈ ಒಂದು ಸಿಂಪಲ್ ಆದ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡ್ಕೊರಿ. ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಮತ್ತೊಂದು ಸಿಂಪಲ್ ಆದ ಅಡುಗೆಯೊಂದಿಗೆ ನಾನು ಬರುತ್ತೇನೆ. ಅಲ್ಲಿಯವರೆಗೂ ಈ ರೆಸಿಪಿನ ನೀವು ಟ್ರೈ ಮಾಡಿರಿ. ಮತ್ತು ನಾನೊಂದ್ರ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.